ಇನ್ನು ಜುಲೈ 3ನೇ ತಾರೀಕಿನಿಂದ ಅಮರನಾಥ ಯಾತ್ರೆ ಆರಂಭ ಆಗ್ತಾ ಇದೆ. ಅಮರನಾಥ ಯಾತ್ರೆಗೆ ಇದೀಗ ಕುದುರೆಗಳು ಸೇರಿದಂತೆ ಅಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ, ಈಗಾಗಲೇ ಆರಂಭ ಆಗಿದೆ. ಒಂದು ಕಡೆಯಲ್ಲಿ ಉಗ್ರರ ದಾಳಿಯ ಆತಂಕದ ಮಧ್ಯೆಗೆ ಅಮರನಾಥ ಯಾತ್ರೆಗೆ ಸಂಬಂಧಪಟ್ಟಂತೆ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾತ್ರಾರ್ಥಿಗಳನ್ನ ಹೊತ್ತು ಕುದುರೆಗಳು ಸಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಕೂಡ ಒಂದು ಕಡೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಪಹಲ್ಗಾಮ್ ಬೇಸ್ ಕ್ಯಾಂಪ್ನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಚಂದನವಾಡಿಯಿಂದ 36 ಕಿಲೋಮೀಟರ್ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಯಾತ್ರಾರ್ಥಿಗಳಿಗೆ 12,000 ಕುದುರೆಗಳನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಲಕ್ಷಾಂತರ ಜನರು ಆಗಮಿಸ್ತಾರೆ. ಚಂದನವಾಡಿಯಿಂದ 36 ಕಿಲೋಮೀಟರ್ ದೂರ ಪ್ರಯಾಣ ಸಾಗಬೇಕಾಗಿದೆ. ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಯಾತ್ರಾರ್ಥಿಗಳು ಆಗಮಿಸ್ತಾರೆ. ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ಈ ಬಾರಿ ಉಗ್ರರ ದಾಳಿಯ ನಂತರ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿದೆ. ಇದರ ಮಧ್ಯೆ ಅಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು, ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.